ನಮ್ಮವರು ಬಾಡಿ ನೋಡಿದಾಗ ಇದು ಮೋರ್ಚರಿ ಹೋಗ್ತಾರೆ, ಬಾಡಿ ಶಿಫ್ಟ್ ಮಾಡಿ ಇರ್ತಾರೆ. ಬಾಡಿ ನೋಡಿದಾಗ ನಮ್ಮವ್ರಿಗೆ ಗೊತ್ತಾಗುತ್ತೆ ಇದು ಸ್ವಲ್ಪ ಇಂಜರಿ ಇದೆ. ಒಂದು ಹೆಡ್ ಮೇಲೆ ಇಂಜರಿ ಇತ್ತು, ಒಂದು ಲೋವರ್ ಅಬ್ಡೋಮೆನ್ ಮೇಲೆ ಇಂಜರಿ ಇತ್ತು. ಈ ಇಂಜರಿ ನೋಡಿದಾಗ ಇಟ್ಸ್ ವಾಸ್ ಲುಕಿಂಗ್ ಲೈಕ್ ಅನ್ ಅಸಾಲ್ಟ್ ಓನ್ಲಿ. ಸೊ ಆಮೇಲೆ ನಮ್ಮವರು ಸ್ವಲ್ಪ ಇನ್ಕ್ವೈರಿ ಮಾಡಿದ್ದಾರೆ ಮನೆಯವರಿಗೆ. ಇನ್ಕ್ವೈರಿ ಮಾಡಿದಾಗ ದೆನ್ ವಿ ಗಾಟ್ ಟು ನೋ ಇಟ್ಸ್ ಫೇಟಲ್ ಅಸಾಲ್ಟ್ ಆ್ಯಂಡ್ ನಮ್ಮವರು ಮರ್ಡರ್ ಸೆಕ್ಷನ್ ಆ್ಯಡ್ ಮಾಡಿ ಮತ್ತೆ ಈಗ ಇನ್ವೆಸ್ಟಿಗೇಷನ್ ಮುಂದೆ ಹರಿಸ್ತಾ ಇದ್ದಾರೆ. ಅಪ್ಪ ಅಪಘಾತದಲ್ಲಿ ಗಾಯಗೊಂಡಿದ್ದಾನೆ ಅಂತ ಹೇಳಿ ಮಗನೇ ಆಸ್ಪತ್ರೆಗೆ ದಾಖಲಿಸಿದ್ದ. ಅದು ಚಿಕಿತ್ಸೆ ಫಲಕಾರಿಯಾಗಿದೆ, ಮೃತಪಟ್ಟಿದ್ದ. ಪತ್ನಿಯೂ ಕೂಡ ಅದನ್ನೇ ಹೇಳಿದ್ದಳು. ಆದ್ರೆ ಪೊಲೀಸ್ನವರಿಗೆ ಆ ವ್ಯಕ್ತಿಯ ಮೈ ಮೇಲೆ ಒಂದಷ್ಟು ಗಾಯಗಳಾಗಿದ್ದವು ಮತ್ತು ಒಂದಷ್ಟು ಅನುಮಾನವೂ ಕೂಡ ಮೂಡಿತ್ತು. ಹಾಗಾಗಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿದ್ರು. ಈಗ ಮಗನ ಕೃತ್ಯ ಬಯಲಾಗಿದೆ. ನಿತ್ಯವೂ ಕೂಡ ಕುಡಿತದ ದಾಸನಾಗಿದ್ದಂತಹ ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕಮಗಳೂರಿಗೆ ಸಮೀಪದ ಮರ್ಲೆ ಹನುಮನಹಳ್ಳಿಯ ನಿವಾಸಿ ಕೆಂಚೇಗೌಡ ನಿತ್ಯವೂ ಕುಡಿದು ಬಂದು ತಾಯಿಗೆ ಹೊಡಿತಿದ್ದ ಅಂತೇಳಿ ಮಗ ಕುಮಾರ್ ಇದರಿಂದ ಬೇಸತ್ತು ಮನೆಯಿಂದ ಅಪ್ಪನಿಗೆ ಹೊಡೆದಿದ್ದ. ಆ ಒಂದು ಹೊಡೆತದಲ್ಲಿ ಗಾಯಗೊಂಡಿದ್ದ. ಇದು ಅಪಘಾತ ಅಂತೇಳಿ ಬಿಂಬಿಸಿ ಆಸ್ಪತ್ರೆಗೆ ದಾಖಲಿಸಿದ್ರು. ಅಲ್ಲಿ ಮೃತಪಟ್ಟಿದ್ದ. ನಂತರ ಪೊಲೀಸ್ನವರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ರು. ಇದನ್ನ ಆರಂಭದಲ್ಲಿ ಅಸಹಜ ಸಾವು ಅಂತೇಳಿ ದಾಖಲಿಸಿಕೊಂಡಿದ್ರು. ಆ ನಂತರ ಕೂಲಂಕುಷವಾಗಿ ಪರಿಶೀಲಿಸಿದಾಗ ಯಾಕೋ ಪೊಲೀಸ್ನವರಿಗೆ ಅನುಮಾನ ಬಂದಿತ್ತು. ಮರಣೋತ್ತರ ಪರೀಕ್ಷೆನ ನಡೆಸಿದಾಗ ವರದಿಯಲ್ಲಿ ಇದು ಕೊಲೆ ಅಂತ ಹೇಳಿ ದೃಢಪಟ್ಟಿತ್ತು. ನಂತರ ಮಗ ಕುಮಾರ್ನನ್ನ ಬಂಧಿಸಿ ಆತನಿಗೆ ಪೊಲೀಸ್ ಭಾಷೆಯಲ್ಲಿ ವಿಚಾರಣೆ ನಡೆಸಿದಾಗ ಬಾಯ್ಬಿಟ್ಟಿದ್ದಾನೆ. ಈಗ ಆತನನ್ನ ಚಿಕ್ಕಮಗಳೂರು ಪೊಲೀಸ್ನವರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಇನ್ನು ಆತ ಮಗ ಜೈಲು ಪಾಲಾದ್ರೆ ಗಂಡ ಮಸಣ ಸೇರಿದ್ದಾನೆ. ಆ ತಾಯಿಯ ಅರಣ್ಯ ರೋದನ ಮುಗಿಲು ಮುಟ್ಟಿತ್ತು. ನಮ್ಮ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ 10ನೇ ತಾರೀಕು ಸಂಜೆ ಒಂದು ಇನ್ಸಿಡೆಂಟ್ ನಡೀತು. ಈ ಇನ್ಸಿಡೆಂಟ್ ಮೇಲೆ ನೆಕ್ಸ್ಟ್ ಡೇ 11ಗೆ ನಮ್ಮ ಸ್ಟೇಷನ್ ಬಂದು ಇದು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಡಿದಾಗ ಫಸ್ಟು 174 UDRಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಮೇಲೆ ನಮ್ಮವರು ಬಾಡಿ ನೋಡಿದಾಗ ಇದು ಮೋರ್ಚರಿ ಹೋಗ್ತಾರೆ, ಬಾಡಿ ಶಿಫ್ಟ್ ಮಾಡಿ ಇರ್ತಾರೆ. ಬಾಡಿ ನೋಡಿದಾಗ ನಮ್ಮವ್ರಿಗೆ ಗೊತ್ತಾಗುತ್ತೆ ಇದು ಸ್ವಲ್ಪ ಇಂಜರಿ ಇದೆ. ಒಂದು ಹೆಡ್ ಮೇಲೆ ಇಂಜರಿ ಇತ್ತು, ಒಂದು ಲೋವರ್ ಅಬ್ಡೋಮೆನ್ ಮೇಲೆ ಇಂಜರಿ ಇತ್ತು. ಈ ಇಂಜರಿ ನೋಡಿದಾಗ ಇಟ್ಸ್ ವಾಸ್ ಲುಕಿಂಗ್ ಲೈಕ್ ಅನ್ ಅಸಾಲ್ಟ್ ಓನ್ಲಿ. ಸೊ ಆಮೇಲೆ ನಮ್ಮವರು ಸ್ವಲ್ಪ ಇನ್ಕ್ವೈರಿ ಮಾಡಿದ್ದಾರೆ ಮನೆಯವರಿಗೆ. ಇನ್ಕ್ವೈರಿ ಮಾಡಿದಾಗ ದೆನ್ ವಿ ಗಾಟ್ ಟು ನೋ ಇಟ್ಸ್ ಫೇಟಲ್ ಅಸಾಲ್ಟ್ ಆ್ಯಂಡ್ ನಮ್ಮವರು ಮರ್ಡರ್ ಸೆಕ್ಷನ್ ಆ್ಯಡ್ ಮಾಡಿ ಮತ್ತೆ ಈಗ ಇನ್ವೆಸ್ಟಿಗೇಷನ್ ಮುಂದೆ ಹರಿಸ್ತಾ ಇದ್ದಾರೆ. ಇದೆ ಫಸ್ಟ್ ಆಕ್ಸಿಡೆಂಟ್ದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರಿಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಆಕ್ಸಿಡೆಂಟ್ದು ಬರ್ಕೊಳ್ಳಿದ್ದಾರೆ. ಇನ್ಕ್ವೈರಿಯಲ್ಲಿ ಮಾಡಿದಾಗ ಮತ್ತೆ ಇದು ಈ ಥರ ಹೇಳಿದ್ದಾರೆ. ಬಟ್ ನಮ್ಮವರು ನೋಡಿದಾಗ ಇಂಜರಿ ಇತ್ತು. ಸೊ ವಿ ಗೋ ಟು ನೋ ಅಬೌಟ್. ಹಾಸ್ಪಿಟಲ್ ಹೇಳ್ತಾರೆ, ಹಾಸ್ಪಿಟಲ್ ತಗೊಂಡು ಹೋಗೋಕ್ಕೆ ಇದು ಮಧ್ಯದಲ್ಲಿ ಅವ್ರದ್ದು ಡೆತ್ ಆಗಿದೆ ಅಂತ. ಕೆಂಚೇಗೌಡ 50 ವರ್ಷ. ಅವ್ರದ್ದು ವೈಫ್ ಕಂಪ್ಲೇಂಟ್ ಇದ್ದಾರೆ ಮತ್ತು ಅಕ್ಯೂಸ್ಡ್ ಇದ್ದಾರೆ. ಅವ್ರದ್ದು ಸ್ವಂತ ಮಗ ಅಂತ ಕುಮಾರ್. ಸ್ವಲ್ಪ ಡೊಮೆಸ್ಟಿಕ್ ಡಿಸ್ಪ್ಯೂಟ್ ಇತ್ತು, ಸ್ವಲ್ಪ ಅದು ಕುಡಿಯತ್ತ ಅಭ್ಯಾಸ ಇತ್ತು ಅವರಿಗೆ, ಮತ್ತು ಮನೆಯವರಿಗೆ ಈ ಥರ ಸ್ವಲ್ಪ ಮಾಡ್ತಾರೆ ಡೊಮೆಸ್ಟಿಕ್ ವೈಲೆನ್ಸ್ ಥರ. ಸೊ ಮೋಸ್ಟ್ಲಿ ಇದೇ ಟ್ರಿಗರ್ ಆಗ್ಬೋದು. ಈ ಥರ ಕೂಡ ಮಾಹಿತಿ ಇತ್ತು. ಬಟ್ ನೋಡೋಣ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇಬ್ಬರು ಜನ ಮಗ ಇದ್ದಾರೆ. ಒಂದು ಸೆಕೆಂಡ್ ಸನ್ ಈಸ್ ದ ಅಕ್ಯೂಸ್ಡ್. ಇದೇ ಹೇಳ್ತಾ ಇದ್ದಾರೆ ಪ್ರೈಮರಿ ಇನ್ಕ್ವೈರಿಯಲ್ಲಿ. ಇದೇ ಹೇಳ್ತಾ ಇದ್ದಾರೆ ದಟ್ ಡೊಮೆಸ್ಟಿಕ್ ಅಸಾಲ್ಟ್ದು ಮತ್ತು ಜಾಸ್ತಿ ಡ್ರಿಂಕಿಂಗ್ದು ಅಭ್ಯಾಸ ಇತ್ತು ಅವರಿಗೆ. ಇಲ್ಲ, ಫಸ್ಟ್ ನಮ್ಮ ಸ್ಟೇಷನ್ ಬಂದಾಗ ಏನು ಕಂಪ್ಲೇಂಟ್ ಕೊಡ್ತಾರೆ ಜನ. ಆಮೇಲೆ ನಮ್ಮವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಇನ್ವೆಸ್ಟಿಗೇಷನಲ್ಲಿ ಏನೇನು ಕಂಡು ಬಂತು ಸ್ಟಾರ್ಟಿಂಗಲ್ಲಿ, ಆಮೇಲೆ ನಮ್ಮವರು ಪರಿಶೀಲನೆ ಮಾಡಿ ಮತ್ತೆ ಸೆಕ್ಷನ್ ಆ್ಯಡ್ ಮಾಡೋಕ್ಕಾಗುತ್ತೆ, ಸೆಕ್ಷನ್ ಆ್ಯಡ್ ಮಾಡ್ತಾರೆ. ಮತ್ತು ಇದೇ ಸೇಮ್ ಕಂಪ್ಲೇಂಟ್ಗೆ ಇದು ಮುಂದೆ ವರ್ಷ ಆಗುತ್ತೆ. ಮತ್ತು ಇದೇ ಸೇಮ್ ಕಂಪ್ಲೇಂಟ್ ಎಕ್ಸಾಕ್ಟ್ಲಿ. ಇದು ನೋಡಿದಾಗ ಬಾಡಿ ನೋಡಿದಾಗ ವೆನ್ ಲೋವರ್ ಅಬ್ಡೋಮೆನ್ ಮತ್ತು ಇದು ತಲೆ ಮೇಲೆ ಸ್ವಲ್ಪ ಇಂಜರಿ ಇತ್ತು. ಮತ್ತು ಇದು ಡೀಟೇಲ್ ರಿಪೋರ್ಟ್ ಬರುತ್ತೆ ಈಗ ಪೋಸ್ಟ್ ಮಾರ್ಟಮಲ್ಲಿ ನೋಡಿ.